ಸೊ ಲೆಟ್ ಅಸ್ ಸಿ ಒನ್ ಮೋರ್ ಸಚ್ ಪ್ರಾಬ್ಲಮ್. ಓಕೆ, ಎ ಮತ್ತು ಬಿ ಎಂಬ ಎರಡು ನಿಲ್ದಾಣಗಳ ನಡುವಿನ ಅಂತರ 300 ಕಿಲೋಮೀಟರ್ ಆಗಿದೆ. ಓಕೆ, ಎ ಮತ್ತು ಬಿ ಎಂಬ ಎರಡು ನಿಲ್ದಾಣಗಳು 300 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇದಾವೆ. ಒಂದು ರೈಲು ಎ ನಿಲ್ದಾಣದಿಂದ ಗಂಟೆಗೆ 30 ಕಿಲೋಮೀಟರ್ ವೇಗದಲ್ಲಿ ಬಿ ಕಡೆಗೆ ಹೊರಡುತ್ತದೆ. ಅದೇ ಸಮಯದಲ್ಲಿ ಮತ್ತೊಂದು ರೈಲು ಬಿ ನಿಲ್ದಾಣದಿಂದ ಗಂಟೆಗೆ 45 ಕಿಲೋಮೀಟರ್ ವೇಗದಲ್ಲಿ ಎ ಕಡೆಗೆ ಹೊರಡುತ್ತದೆ. ಹಾಗಾದ್ರೆ ಎರಡೂ ರೈಲುಗಳು ಭೇಟಿಯಾಗುವ ಸ್ಥಳವು ಎ ನಿಲ್ದಾಣದಿಂದ ಎಷ್ಟು ದೂರದಲ್ಲಿದೆ? ಓಕೆ, ಇಲ್ಲಿ ನಮಗೆ ಎರಡನೇ ಕೇಸ್ ಬರುತ್ತೆ. ಅಪೋಸಿಟ್ ಡೈರೆಕ್ಷನ್, ಬಟ್ ಎರಡನೇ ಕೇಸು ನಮ್ಗೆ ಇಲ್ಲಿ ಡಿಸ್ಟೆನ್ಸ್ ಕೊಟ್ಟಿದ್ದಾರೆ. ಅಂಡ್ ಬಿ ಇಂದ ಅದು ಎರಡೂ ರೈಲುಗಳು ಭೇಟಿಯಾಗುವುದು ಎ ನಿಲ್ದಾಣದಿಂದ ಎಷ್ಟು ದೂರದಲ್ಲಿದ್ದಾವೆ, ಎಷ್ಟು ದೂರದಲ್ಲಿ ಅವೆರಡು ಮೀಟ್ ಆಗ್ತವೆ ಅಂತ ನಾವು ಕಂಡುಹಿಡಿಬೇಕು. ಅರ್ಥ ಆಯ್ತಾ? ಓಕೆ, ಸೊ ಈಗ ಮತ್ತೆ ನಾವು ಏನ್ ಮಾಡೋಣ, ಜಸ್ಟ್ ಫಾರ್ ಬಿಗಿನರ್ಸ್ ಪರ್ಪಸ್ ಆರ್ ನಮಗೆ ಪಿಕ್ಚರ್ ಕ್ಲಾರಿಟಿ ಇರ್ಲಿ ಅನ್ನೋಕೋಸ್ಕರ ಎ ಮತ್ತೆ ಬಿ ಅಂತ ಎರಡು ಸ್ಟೇಷನ್ ನ ಡ್ರಾ ಮಾಡ್ಕೊಳ್ಳೋಣ. ಓಕೆ, ಎ ಇಂದ ಬಿ ಕಡೆಗೆ ಓಕೆ, ಫಸ್ಟ್ ಡಿಸ್ಟೆನ್ಸ್ ಆಲ್ರೆಡಿ ಕೊಟ್ಟಿದ್ದಾರೆ ನಮಗೆ 300 ಕಿಲೋಮೀಟರ್ ಅಂತ ಇದೆ. ಓಕೆ, ಎ ಇಂದ ಬಿ ಕಡೆಗೆ ಒಂದು ಟ್ರೈನ್ ಹೋಗ್ತಾ ಇದೆ, ಅದ್ರ ಸ್ಪೀಡ್ ಏನಿದೆ 30 ಕಿಲೋಮೀಟರ್ ಪರ್ ಅವರ್ ಇದೆ. ಓಕೆ, ಕೆಳಗಡೆ ಬರ್ಕೋತೀನಿ ನಾನು, 30 ಕಿಲೋಮೀಟರ್ ಪರ್ ಅವರ್ ಒಂದು ಸ್ಪೀಡು. ಬಿ ಕಡೆಯಿಂದ ಇನ್ನೊಂದು ಟ್ರೈನ್ ಬರ್ತಾ ಇದೆ, ಅದ್ರ ಸ್ಪೀಡು 45 ಕಿಲೋಮೀಟರ್ ಪ್ರತಿ ಗಂಟೆ. ಓಕೆ, ಈಗ ಈ ಎರಡೂ ಟ್ರೈನ್ಗಳು ಒಂದಿಷ್ಟು ಫಿಕ್ಸ್ಡ್ ಟೈಮ್ ಡ್ಯೂರೇಷನ್ ಟ್ರಾವೆಲ್ ಮಾಡಿದಾವೆ. ಎರಡು ಟ್ರೈನ್ ನ ಟೈಮ್ ಒಂದೇ ಇದೆ. ಓಕೆ, ಒಂದೇ ಟೈಮ್ ಅಲ್ಲಿ ಸ್ಟಾರ್ಟ್ ಮಾಡಿದಾವೆ ಅಂಡ್ ಒಂದೇ ಟೈಮ್ ಟ್ರಾವೆಲ್ ಕೂಡ ಮಾಡಿದಾವೆ. ಸೇ ಫಾರ್ ಎಕ್ಸಾಂಪಲ್ ಇಲ್ಲಿ ತನಕ ಅವು ಟ್ರಾವೆಲ್ ಮಾಡಿ ಇಲ್ಲಿ ಮೀಟ್ ಆಗಿದಾವೆ ಅನ್ಕೊಳ್ಳೋಣ. ಆವಾಗ ಎ ಅನ್ನೋದು ಎಕ್ಸ್ ಕಿಲೋಮೀಟರ್ ಡಿಸ್ಟೆನ್ಸ್ ಟ್ರಾವೆಲ್ ಮಾಡಿದೆ ಅಂದ್ರೆ ಬಿ ಇಂದ ಬರೋ ಟ್ರೈನು 300 ಮೈನಸ್ ಎಕ್ಸ್ ಕಿಲೋಮೀಟರ್ ಟ್ರಾವೆಲ್ ಮಾಡಿರುತ್ತೆ. ಯಾಕೆಂದ್ರೆ ನಮಗ್ ಗೊತ್ತಿದೆ ಎ ಇಂದ ಬಿ ಡಿಸ್ಟೆನ್ಸ್ 300 ಕಿಲೋಮೀಟರ್ ಅಂತ ಅಲ್ವಾ. ಸೊ ಎ ಇಂದ ಹೊರಟಿರೋ ಟ್ರೈನು ಎಕ್ಸ್ ಕಿಲೋಮೀಟರ್ ಟ್ರಾವೆಲ್ ಮಾಡಿದ್ರೆ 300 ಮೈನಸ್ ಎಕ್ಸ್ ಕಿಲೋಮೀಟರ್ ಅಂದ್ರೆ ಇದು ಎಕ್ಸ್ ಆಗಿದ್ರೆ ಇದು 300 ಮೈನಸ್ ಎಕ್ಸ್ ಆಗಿರುತ್ತೆ. ಸಿಂಪಲ್. ಸೊ ನಮಗೆ ಇಲ್ಲಿ ಏನ್ ಸಿಕ್ಕಿದೆ ಅಂದ್ರೆ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಎ ಅಂಡ್ ಸ್ಪೀಡ್ ಆಫ್ ಎ, ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಬಿ ಅಂಡ್ ಸ್ಪೀಡ್ ಆಫ್ ಬಿ. ಇವು ಡಿಸ್ಟೆನ್ಸ್ ಬೈ ಸ್ಪೀಡ್ ಮಾಡಿದ್ರೆ ಒಂದ್ ಟೈಮ್ ಸಿಗುತ್ತೆ, ಡಿಸ್ಟೆನ್ಸ್ ಬೈ ಸ್ಪೀಡ್ ಮಾಡಿದ್ರೆ ಇನ್ನೊಂದು ಟೈಮ್ ಸಿಗುತ್ತೆ. ಅವು ಎರಡೂ ಟೈಮ್ಗಳು ಈಕ್ವಲ್ ಆಗಿರ್ತವೆ. ಕರೆಕ್ಟಾ? ಸೊ ಟೈಮ್ ಇಕ್ವಾಲಿಟಿ ಫಾರ್ಮುಲಾನೇ ಯೂಸ್ ಮಾಡ್ಕೊಂಡು, ದಿಸ್ ಇಸ್ ದ ಟ್ರೆಡಿಷನಲ್ ಮೆಥಡ್, ಟೈಮ್ ಇಕ್ವಾಲಿಟಿ ಫಾರ್ಮುಲಾ, ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್. ನಾನು ಡೈರೆಕ್ಟ್ ಆಗಿ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್ ಬರೀತೀನಿ. ಇಲ್ಲ ಅಂದ್ರೆ ನೀವು ಇದನ್ನ ನೆನ್ಪಿಟ್ಕೊಳ್ಳಿ, ಇಲ್ಲಿ ಡಿಸ್ಟೆನ್ಸ್ ಆಫ್ ಎ ಡಿವೈಡೆಡ್ ಬೈ ಸ್ಪೀಡ್ ಆಫ್ ಎ is equal to distance of b divided by speed of b. ಇವೆರಡನ್ನು ನಾನು ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. ಡಿಸ್ಟೆನ್ಸ್ ಆಫ್ ಎ ಏನಂತ ಕನ್ಸಿಡರ್ ಮಾಡಿದೀವಿ ನಾವು, ಎಕ್ಸ್ ಅಂತ ಕನ್ಸಿಡರ್ ಮಾಡಿದೀವಿ. ಅಂಡ್ ಸ್ಪೀಡ್ ಆಫ್ ಎ ಈಸ್ 30 ಕಿಲೋಮೀಟರ್, ನಮ್ಗೆ ಇಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ. ಓಕೆ, 300 ಮೈನಸ್ ಎಕ್ಸ್ ಅನ್ನೋದು ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಬಿ ಅಂಡ್ ಸ್ಪೀಡ್ ಆಫ್ ಬಿ ಈಸ್ 45. ಓಕೆ, ಇಲ್ಲಿ 15 2 30, 15 3 45, ಈ ಮೂರನ್ನ ಈ ಕಡೆ ತಗೊಳ್ಳಿ, ಎರಡನ್ನ ಆ ಕಡೆ ಕಳಿಸಿ. ಇಲ್ಲಿ ಏನಾಗುತ್ತೆ, 3x is equal to 2 into 600, sorry 2 into 300, that will be 600 minus 2 into x, that is 2x. ಈ minus 2x ನ ಈ ಕಡೆ ತಗೊಂಡ್ಬಂದ್ರೆ 3x plus 2x ಆಗುತ್ತೆ. So that is 5x is equal to 600. So x is equal to 600 divided by 5. Okay, so 5 ಒಂದ್ಲೆ ಕ್ಯಾನ್ಸಲ್ ಮಾಡಿ, 5 ಒಂದ್ಲೆ 5, ಒಂದು ಉಳಿಯುತ್ತೆ ಇಲ್ಲಿ, 5 ಎರಡ್ಲೆ 10. ಸೊ ಇದು 120 ಕಿಲೋಮೀಟರ್ ಆಗುತ್ತೆ. ಸೊ 120 ಕಿಲೋಮೀಟರ್ ಅನ್ನೋದು ಇದು ಏನು ಅಂದ್ರೆ ಡಿಸ್ಟೆನ್ಸ್ ಫ್ರಮ್ ಎ, ಡಿಸ್ಟೆನ್ಸ್ ಎ ಇಂದ ಹೊರಟಿರೋ ಟ್ರೈನು ಎಕ್ಸ್ ಕಿಲೋಮೀಟರ್ ಅಂದ್ರೆ 120 ಕಿಲೋಮೀಟರ್ ಟ್ರಾವೆಲ್ ಮಾಡಿದಾಗ ನಮಗೆ ಆ ಎರಡು ಟ್ರೈನ್ಗಳು ಭೇಟಿ ಆಗ್ತವೆ, ಒಂದನ್ನೊಂದು ಕ್ರಾಸ್ ಆಗ್ತವೆ ಅಂತ. ಓಕೆ, ಸೊ ದಟ್ ಇಸ್ ದ ಆನ್ಸರ್ 120 ಕಿಲೋಮೀಟರ್. ಇದು ನಾವು ಟ್ರೆಡಿಷನಲ್ ಮೆಥಡ್ ಯೂಸ್ ಮಾಡಿ. ಈಗ ನಮಗೆ ಫಾರ್ಮುಲಾನೇ ಯೂಸ್ ಮಾಡಬೇಕು ಅಂದ್ರೆ ಎರಡು ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಬರ್ತಾ ಇರೋ ಟ್ರೈನು ಮತ್ತೆ ನಮಗೆ ಡಿಸ್ಟೆನ್ಸ್ ಕೊಟ್ಟಿದ್ದಾರೆ ಅಂತಂದ್ರೆ ನಾವೇನ್ ಮಾಡ್ಬೋದು, ಮೊದಲು ಟೈಮ್ ಕಂಡು ಹಿಡಿದು ಆ ಟೈಮ್ ನ ಎಸ್ ಎ ಜೊತೆಗೆ ಮಲ್ಟಿಪ್ಲೈ ಮಾಡಿದ್ರೆ, ಎಸ್ ಎ ಅಂದ್ರೆ ಸ್ಪೀಡ್ ಆಫ್ ಎ ಜೊತೆಗೆ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಡಿಸ್ಟೆನ್ಸ್ ಸಿಗುತ್ತೆ. ಕರೆಕ್ಟಾ? ಸೊ ಆ ಫಾರ್ಮುಲಾ ಯೂಸ್ ಮಾಡೋಣ ಡೈರೆಕ್ಟ್ ಆಗಿ. ಟೈಮ್ ಫಾರ್ಮುಲಾ ಏನಿತ್ತು ಹೇಳಿ ನಮಗೆ, ಡಿಸ್ಟೆನ್ಸ್ ಡಿವೈಡೆಡ್ ಬೈ ಎಸ್ ಎ ಪ್ಲಸ್ ಎಸ್ ಬಿ, ಇದು ನಮಗೆ ಟೈಮ್ ಫಾರ್ಮುಲಾ. ಕರೆಕ್ಟಾ? ಓಕೆ, ಡಿಸ್ಟೆನ್ಸ್ ಅಂದ್ರೆ ಇದು ಡಿ ಅಂದ್ರೆ ಡಿಸ್ಟೆನ್ಸ್, ಎಸ್ ಎ ಅಂದ್ರೆ ಸ್ಪೀಡ್ ಆಫ್ ಎ ಅಂಡ್ ಎಸ್ ಬಿ ಅಂದ್ರೆ ಸ್ಪೀಡ್ ಆಫ್ ಬಿ. ಅವೆರಡನ್ನು ಆಡ್ ಮಾಡಬೇಕು, ಯಾಕೆಂದ್ರೆ ರಿಲೇಟಿವ್ ಸ್ಪೀಡ್ ಆಡ್ ಮಾಡ್ಬೇಕಾಗುತ್ತೆ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ. ಈ ಫಾರ್ಮುಲಾ ನಮ್ಗೆ ಗೊತ್ತಿತ್ತು.
ಡಿಸ್ಟೆನ್ಸ್ ವ್ಯಾಲ್ಯೂ ಏನಿದೆ ನಮಗೆ 300 ಕಿಲೋಮೀಟರ್ ಆಲ್ರೆಡಿ ಕೊಟ್ಟಿದ್ದಾರೆ. ಎಸ್ ಎ ಪ್ಲಸ್ ಎಸ್ ಬಿ ಅಂದ್ರೆ 30 ಕಿಲೋಮೀಟರ್ ಪ್ಲಸ್ 45 ಕಿಲೋಮೀಟರ್, ಇವು ಎರಡು ಟ್ರೈನ್ ನ ಸ್ಪೀಡ್. ಇದು 300 ಡಿವೈಡೆಡ್ ಬೈ 75 ಆಗುತ್ತೆ. ಇದು ಟೋಟಲ್ 300 ಡಿವೈಡೆಡ್ ಬೈ 75. 75 ಒಂದ್ಲೆ 75, 75 ನಾಲ್ಕಲೆ 300. ಓಕೆ, ಸೊ ಟೈಮ್ ಏನಿದೆ ಇದು 4 ಅವರ್ಸ್ ಆಗುತ್ತೆ. ಟೈಮ್ ಏನಿದೆ 4 ಅವರ್ಸ್. ಇವಾಗ ಟೈಮ್ ಇಸ್ ಈಕ್ವಲ್ ಟು 4 ಅವರ್ಸ್ ಅಂದ್ರೆ 4 ಗಂಟೆ ಅದು ಟ್ರಾವೆಲ್ ಮಾಡಿದೆ ಅಂದ್ರೆ ಇದ್ರ ಜೊತೆಗೆ ನಾವು ಟ್ರೈನ್ ಏನ್ ಸ್ಪೀಡ್ ನ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಏನ್ ಸಿಗುತ್ತೆ, ಟ್ರೈನ್ ಎ ಎಷ್ಟು ಟ್ರಾವೆಲ್ ಮಾಡಿದೆ ಡಿಸ್ಟೆನ್ಸ್ ಅನ್ನೋದು ಸಿಗುತ್ತೆ. 4 ಗಂಟೆನಲ್ಲಿ ಅದೆಷ್ಟು ಟ್ರಾವೆಲ್ ಮಾಡಿದೆ ಅಂತ ಒಂದು ಸಿಂಪಲ್ ನಾಲೆಜ್ ಯೂಸ್ ಮಾಡಿದ್ರೆ 1 ಅವರ್ ಅಲ್ಲಿ 30 ಕಿಲೋಮೀಟರ್ ಓಡ್ತಾ ಇದೆ ಅಂದ್ರೆ 4 ಅವರ್ ಅಲ್ಲಿ 120 ಕಿಲೋಮೀಟರ್ ಓಡುತ್ತೆ. ಓಕೆ, ಆರ್ ನಾವು ಡಿಸ್ಟೆನ್ಸ್ ನ ಟೈಮ್ ಅಂಡ್ ಸ್ಪೀಡ್ ಫಾರ್ಮುಲಾದಿಂದಾನೇ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಈ ಟೈಮ್ ನ ಎಸ್ ಎ ಜೊತೆಗೆ ಮಲ್ಟಿಪ್ಲೈ ಮಾಡಬೇಕು. ದಟ್ ಟೈಮ್ ಈಸ್ 4 ಅಂಡ್ ಎಸ್ ಎ ಈಸ್ 30 ಅಂಡ್ ದಟ್ ಈಸ್ 120 ಕಿಲೋಮೀಟರ್. ಸೊ ಇದನ್ನ ನೀವು ಫಾರ್ಮುಲಾ ಹಾಕಿ ಆದ್ರೂ ಯೂಸ್ ಮಾಡಬಹುದು. ನೋಡಿ 120 ಕಿಲೋಮೀಟರ್ 120 ಕಿಲೋಮೀಟರ್ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಮಾಡೋದಾದ್ರೆ ಫಾರ್ಮುಲಾನೇ ಬರೆದು ಪ್ರಾಕ್ಟೀಸ್ ಮಾಡಿ. ಇಲ್ಲ ಅಂದ್ರೆ ಕಾಮನ್ ಸೆನ್ಸ್ ಯೂಸ್ ಮಾಡಿದ್ರೆ 4 ಅವರ್ ಟ್ರಾವೆಲ್ ಮಾಡೋದಿದೆ, ಇಲ್ಲಿ ಗಂಟೆಗೆ 30 ಕಿಲೋಮೀಟರ್ ಟ್ರಾವೆಲ್ ಮಾಡುತ್ತೆ ಅಂದ್ರೆ 4 ಗಂಟೆಗೆ 30 ಇಂಟು 4 120 ಕಿಲೋಮೀಟರ್ ಓಡುತ್ತೆ ಅಂತ. ಅರ್ಥ ಆಯ್ತಲ್ವಾ ನಿಮಗೆ? ಓಕೆ, ಸೊ ಇದೇ ತರದ್ದು ಇನ್ನೊಂದು ಪ್ರಾಬ್ಲಮ್ ನ ನೋಡೋಣ ನಾವು. ಬೆಂಗಳೂರು ನಗರವು ಮಂಗಳೂರಿನಿಂದ 560 ಕಿಲೋಮೀಟರ್ ದೂರದಲ್ಲಿದೆ. ಓಕೆ, ಒಂದು ರೈಲು ಮಂಗಳೂರಿನಿಂದ ಬೆಂಗಳೂರು ಕಡೆಗೆ ಬೆಳಗ್ಗೆ 6 ಗಂಟೆಗೆ 40 ಕಿಲೋಮೀಟರ್ ವೇಗದಲ್ಲಿ ಹೊರಡುತ್ತದೆ. ಓಕೆ, ಮತ್ತೊಂದು ರೈಲು ಬೆಂಗಳೂರಿನಿಂದ ಮಂಗಳೂರು ಕಡೆಗೆ ಬೆಳಿಗ್ಗೆ 7 ಗಂಟೆಗೆ 60 ಕಿಲೋಮೀಟರ್ ವೇಗದಲ್ಲಿ ಹೊರಡುತ್ತದೆ. ಓಕೆ, ಎರಡೂ ರೈಲುಗಳು ಯಾವ ಸಮಯಕ್ಕೆ ಮತ್ತು ಮಂಗಳೂರಿನಿಂದ ಎಷ್ಟು ದೂರದಲ್ಲಿ ಪರಸ್ಪರ ಭೇಟಿಯಾಗುತ್ತವೆ? ಇಲ್ಲಿ ನಮಗೆ ಎರಡು ಡೇಟಾ ಕಂಡುಹಿಡಿದಿದೆ. ಯಾವ ಸಮಯಕ್ಕೆ ಭೇಟಿ ಆಗ್ತವೆ, ಎಷ್ಟು ಟೈಮ್ ನಂತರ ಅಂತಲ್ಲ, ಯಾವ ಟೈಮ್ಗೆ ಭೇಟಿ ಆಗ್ತವೆ, ಮತ್ತೆ ಮಂಗಳೂರಿನಿಂದ ಎಷ್ಟು ದೂರದಲ್ಲಿ ಪರಸ್ಪರ ಭೇಟಿ ಆಗ್ತವೆ, ಯಾವ ಟೈಮಿಂಗ್ ಮೀಟ್ ಆಗ್ತವೆ, ಎಷ್ಟು ಡಿಸ್ಟೆನ್ಸ್ ಅಲ್ಲಿ ಮೀಟ್ ಆಗ್ತವೆ, ಅಂಡ್ ದಟ್ ಟು ಫ್ರಮ್ ಒನ್ ಪರ್ಟಿಕ್ಯುಲರ್ ಸ್ಟೇಷನ್ ಮಂಗಳೂರು. ಓಕೆ, ಈ ಪ್ರಾಬ್ಲಮ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಲಿಸನ್ ಟು ಮಿ ಕೇರ್ಫುಲಿ. ಓಕೆ, ಇಲ್ಲಿ ಬೆಂಗಳೂರು ಅಂತ ಬರ್ಕೋತೀನಿ, ನಾನು ಬಿ ಅಂತ ಬರ್ಕೋತೀನಿ. ಓಕೆ, ಇಲ್ಲಿ ಡಿಸ್ಟೆನ್ಸ್ ನಮಗೆ ಕೊಟ್ಟಿದ್ದಾರೆ. ಓಕೆ, ಡಿಸ್ಟೆನ್ಸ್ ಏನಂತ ಕೊಟ್ಟಿದ್ದಾರೆ, ಮಂಗಳೂರು ಇದು. ಓಕೆ, ಎಂ ಅಂದ್ರೆ ಮಂಗಳೂರು ಅಂತ 560 ಕಿಲೋಮೀಟರ್ ಡಿಫರೆನ್ಸ್ ಇದೆ, ಡಿಸ್ಟೆನ್ಸ್ ಇದೆ ಇವೆರಡರ ಮಧ್ಯೆ ಅಂತ. ಓಕೆ, ಇಲ್ಲಿ ನಾವು ಕೇರ್ಫುಲ್ ಆಗಿ ನೋಡ್ಬೇಕಾದಿದ್ದು ಏನು ಅಂದ್ರೆ ಈ ಟ್ರೈನು ಬಿ ಇಂದ ಇಲ್ಲಿ ಫಸ್ಟ್ ಟ್ರೈನ್ ಯಾವ ಕಡೆಯಿಂದ ಹೊರಟಿದೆ, ಒಂದು ರೈಲು ಮಂಗಳೂರಿನಿಂದ ಬೆಂಗಳೂರಿನ ಕಡೆಗೆ ಅಂದ್ರೆ ಈ ಕಡೆಯಿಂದ ಹೊರಟಿದೆ, 40 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಹೊರಟಿದೆ. ಅದು ಇಲ್ಲಿ ಬರ್ಕೊಂಡ್ಬಿಡ್ತೀನಿ ನಾನು. ಓಕೆ, ಇದ್ರ ಸ್ಪೀಡ್ ಏನಿದೆ 40 ಕಿಲೋಮೀಟರ್ ಪ್ರತಿ ಗಂಟೆ ಇದೆ. ಆ ಟ್ರೈನ್ ಎಷ್ಟು ಗಂಟೆಗೆ ಹೊರಟಿದೆ ಅಂತ ಹೇಳ್ತಿದ್ದಾರೆ ಅವರು, 6 ಗಂಟೆಗೆ ಹೊರಟಿದೆ ಅಂತ ಹೇಳ್ತಿದ್ದಾರೆ. ಕರೆಕ್ಟಾ? ಮತ್ತೊಂದು ಕಡೆಗೆ ಮತ್ತೊಂದು ರೈಲು ಬೆಂಗಳೂರಿನಿಂದ ಮಂಗಳೂರು ಕಡೆಗೆ 7 ಗಂಟೆಗೆ ಹೊರಟಿದೆ. ಅದು ಒಂದೇ ಟೈಮ್ ಅಲ್ಲಿ ಹೊರಟಿಲ್ಲ ಇವು. ಓಕೆ, ಇಲ್ಲಿ ಕೇಸ್ ಚೇಂಜ್ ಆಗತ್ತೆ, ನೋಡಿ ಕೇರ್ಫುಲ್ ಆಗಿ. ಅದ್ರ ಸ್ಪೀಡ್ ಎಷ್ಟಿದೆ, 60 ಕಿಲೋಮೀಟರ್ ಪ್ರತಿ ಗಂಟೆ ಇದೆ. ಸೊ 60 ಕಿಲೋಮೀಟರ್ ಬೆಂಗಳೂರಿನಿಂದ ಮಂಗಳೂರಿನ ಕಡೆಗೆ ಹೋಗೋ ಟ್ರೈನು. ಆದ್ರೆ ಇದ್ರ ಟೈಮ್ ಏನಿದೆ ಅಂದ್ರೆ 7 o'clock ಸ್ಟಾರ್ಟ್ ಆಗಿದೆ ಇದು. ಓಕೆ, 7 ಗಂಟೆಗೆ ಹೊರಟಿದೆ. ಸೊ ಇಲ್ಲಿ ನಾವು ಡೈರೆಕ್ಟ್ ಆಗಿ ಫಾರ್ಮುಲಾಸ್ ನ ಯೂಸ್ ಮಾಡಕ್ ಬರಲ್ಲ, ಅಥವಾ ನಾವೇನು ಟ್ರೆಡಿಷನಲ್ ಯೂಸ್ ಮಾಡಿದ್ವಿ ಮೆಥಡ್ ಅದನ್ನು ಕೂಡ ಯೂಸ್ ಮಾಡಕ್ ಬರಲ್ಲ. ಬಿಕಾಸ್ ಇಲ್ಲಿ ಟೈಮ್ ಎರಡು ಡಿಫ್ರೆಂಟ್ ಟೈಮ್ ಅಲ್ಲಿ ಹೊರಡ್ತಾ ಇದಾವೆ. ಓಕೆ, ಈಗ ಇಲ್ಲಿ ಏನ್ ಕೇಳ್ತಿದ್ದಾರೆ, ಕ್ವಶನ್ ಏನಿದೆ ಅಂದ್ರೆ ಯಾವ ಸಮಯಕ್ಕೆ ಈ ಎರಡೂ ಟ್ರೈನ್ಗಳು ಯಾವ ಟೈಮ್ ಅಲ್ಲಿ ಒಂದ್ ಕಡೆಗೆ ಮೀಟ್ ಆಗ್ಬೇಕಲ್ವಾ, ಅದು ಎಷ್ಟು ಟೈಮು, 6ರಿಂದ ಇದು ಎಷ್ಟು ಟೈಮ್ ಆಗುತ್ತೆ, 6 ಗಂಟೆಗೆ ಹೊರಟಿರೋ ಟ್ರೈನ್ಗೆ ಎಷ್ಟು ಟೈಮ್ ಅಲ್ಲಿ ಎಷ್ಟು ಗಂಟೆಗೆ ಮೀಟ್ ಆಗ್ತವೆ, ಮತ್ತೆ ಆವಾಗ ಈ ಡಿಸ್ಟೆನ್ಸ್ ಎಷ್ಟಾಗಿರುತ್ತೆ ಅದನ್ನ ನಮಗ್ ಕಂಡುಹಿಡಿಬೇಕಾಗಿದೆ. ಓಕೆ, ಬಟ್ ನಮ್ಮ ಹತ್ರ ರೂಲ್ ಏನಿದೆ ಅಂದ್ರೆ ಈ ಎರಡೂನು ಟ್ರೈನ್ಗಳು ಒಂದೇ ಟೈಮ್ ಅಲ್ಲಿ ಹೊರಟಿದ್ರೆ ಮಾತ್ರ ಅಪ್ಲೈ ಮಾಡುವಂತ ಫಾರ್ಮುಲಾಗಳು ಇದೆ ನಮ್ಮ ಹತ್ರ. ಇವಾಗ ನಾವು ಫಾರ್ಮುಲಾ ಮಾತ್ರ ಯೂಸ್ ಮಾಡೋಣ. ಓಕೆ, ಬಟ್ ಮೊದಲು ಈ ಕೊಟ್ಟಿರೋ ಸಿಚುವೇಶನ್ ನ ಆ ಫಾರ್ಮುಲಾ ಅಪ್ಲೈ ಮಾಡೋ ತರ ಪ್ರಾಬ್ಲಮ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳೋಣ ಫಸ್ಟ್. ಓಕೆನಾ? ಸೊ ಇಲ್ಲಿ ಲಿಸನ್ ಟು ಮಿ ಕೇರ್ಫುಲಿ, ಇಲ್ಲಿ ಒಂದು ವೆರಿ ಇಂಪಾರ್ಟೆಂಟ್ ಚೇಂಜಸ್ ನ ನಾವು ಮಾಡಬಹುದು. ಅದೇನು ಅಂದ್ರೆ ನೋಡಿ, ಮಂಗಳೂರು ಕಡೆಯಿಂದ ಬೆಂಗಳೂರು ಕಡೆಗೆ ಯಾವ ಟ್ರೈನ್ ಹೊರಟಿದೆ ಅದು 6 ಗಂಟೆಗೆ ಹೊರಟಿದೆ ಅಲ್ವಾ, ಅದನ್ನ ನಾವು 7 ಗಂಟೆಗೆ ಅದು ಎಷ್ಟು ಟ್ರಾವೆಲ್ ಮಾಡಿರುತ್ತೆ ಅನ್ನೋದನ್ನ ಮೊದಲು ಬರೆದಿಟ್ಕೊಂಡ್ ಬಿಡೋಣ.
ಕರೆಕ್ಟಾ? ಇದು 1 ಅವರ್ ಟ್ರಾವೆಲ್ ಮಾಡಿರುತ್ತಲ್ವಾ, 6ರಿಂದ 7 ಅಂದ್ರೆ 1 ಅವರ್ ಟ್ರಾವೆಲ್ ಮಾಡಿರುತ್ತೆ. 1 ಅವರ್ಗೆ ಎಷ್ಟು ಕಿಲೋಮೀಟರ್ ಟ್ರಾವೆಲ್ ಮಾಡುತ್ತೆ ಅಂತ ಹೇಳ್ತಾ ಇದಾರೆ ಅವರು? 40 ಕಿಲೋಮೀಟರ್ ಪ್ರತಿ ಗಂಟೆ. 40 ಕಿಲೋಮೀಟರ್ ಪ್ರತಿ ಗಂಟೆ ಅಂದ್ರೆ 1 ಗಂಟೆಲಿ 40 ಕಿಲೋಮೀಟರ್ ಹೋಗಿರುತ್ತೆ. ಸೊ 6ರಿಂದ 7 ಅದು 40 ಕಿಲೋಮೀಟರ್ ಹೋಗಿದೆ ಅಂತ ಅಂದ್ಕೊಳ್ಳೋಣ. ಸೊ ಇವಾಗ ನಾನು ಇಲ್ಲಿಂದ ಇಲ್ಲಿ ಬಿ ಮತ್ತೆ ಎ ಇದನ್ನ ನಾನು ಎಂ ಅಂತ ಮಾಡ್ಕೋತೀನಿ. ಎಂ ಅಂದ್ರೆ ಮಂಗಳೂರು. ಓಕೆ, ಮಂಗಳೂರೇನು ಇಲ್ಲಿಗೆ ಬಂದಿಲ್ಲ, ಬಟ್ ಟ್ರೈನ್ ಇಲ್ಲಿಗೆ ಬಂದಿದೆ ಅನ್ಕೊಳ್ಳೋಣ. ಇವಾಗ ನೋಡಿ, ಈ ಟ್ರೈನ್ ಇವಾಗ ಹೊರಡ್ತಾ ಇದೆ, ಬೆಂಗಳೂರಿಂದ ಹೊರಟಿರೋ ಟ್ರೈನು ಇವಾಗ ಹೊರಡ್ತಾ ಇದೆ. ಅದು 7 ಗಂಟೆ ಇದೆ. ಈಗ ಮಂಗಳೂರು ಟ್ರೈನು ಇಲ್ಲಿಗೆ 7 ಗಂಟೆಗೆ ಇಲ್ಲಿಗೆ ಬಂದಿದೆ ಅಲ್ವಾ? ಸೊ ಈ ಡಿಸ್ಟೆನ್ಸ್ ನ ಕನ್ಸಿಡರ್ ಮಾಡ್ಕೊಂಡ್ರೆ ನಮಗೆ ಅದೇ ಸಿಚುವೇಶನ್ ಕ್ರಿಯೇಟ್ ಆಗತ್ತಲ್ವಾ? ಅರ್ಥ ಆಗ್ತಿದೆ ಅಲ್ವಾ ನಿಮಗೆ? ಸೊ ಈ 40 ಕಿಲೋಮೀಟರ್ ನಂತರ ಆಡ್ ಮಾಡ್ಕೊಳ್ಳೋಣ, ಮತ್ತೆ ಈ 1 ಗಂಟೆನೂ ಕೂಡ ನಂತರ ಆಡ್ ಮಾಡ್ಕೊಳ್ಳೋಣ. ಸದ್ಯಕ್ಕೆ ಇದು 1 ಗಂಟೆಗೆ ಈ ಟ್ರೈನು 40 ಕಿಲೋಮೀಟರ್ ಟ್ರಾವೆಲ್ ಆಗಿದೆ, 7 ಗಂಟೆಗೆ ಇಲ್ಲಿದೆ. ಸೊ 7 ಗಂಟೆಗೂ ಕೂಡ ಅದರ ಸ್ಪೀಡ್ 40 ಕಿಲೋಮೀಟರ್ ಪ್ರತಿ ಗಂಟೆ ಅಪೋಸಿಟ್ ಡೈರೆಕ್ಷನ್ ಅಲ್ಲೇ ಇದೆ. ಬಟ್ ಡಿಸ್ಟೆನ್ಸ್ ಇಲ್ಲಿ ಚೇಂಜ್ ಆಗುತ್ತೆ. ಇದನ್ನ ನೀವು ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಬೇಕು. ಅದೇನು ಅಂದ್ರೆ, ಟೋಟಲ್ ಡಿಸ್ಟೆನ್ಸ್ ನಮಗೆ 560 ಕಿಲೋಮೀಟರ್ ಕೊಟ್ಟಿದ್ದಾರೆ. ಅದರಲ್ಲಿ 40 ಕಿಲೋಮೀಟರ್ ಆಲ್ರೆಡಿ ಈ ಟ್ರೈನ್ ಬಂದ್ಬಿಟ್ಟಿದೆ. ಅಂದ್ರೆ ಈಗ ಉಳಿದಿರೋ ಡಿಸ್ಟೆನ್ಸ್ ಇಲ್ಲಿ ಎಷ್ಟಾಗತ್ತೆ ಅಂತಂದ್ರೆ 520 ಕಿಲೋಮೀಟರ್ ಆಗತ್ತೆ. ಯಾಕೆಂದ್ರೆ 560 ಮೈನಸ್ 40 520 ಕಿಲೋಮೀಟರ್. ಸೊ ಈಗ ನಾವು ಡಿಸ್ಟೆನ್ಸ್ 520 ಕಿಲೋಮೀಟರ್ ಅಂದುಕೊಂಡು ಸ್ಪೀಡ್ ಎ 60 ಕಿಲೋಮೀಟರ್ ಅನ್ಕೊಂಡ್ರೆ ಸ್ಪೀಡ್ ಬಿ 40 ಕಿಲೋಮೀಟರ್ ಆಗುತ್ತೆ. ಅಂಡ್ ಎರಡೂನು 7 ಗಂಟೆಗೆ ಹೊರಡುತ್ತಿದ್ದಾವೆ ಅಂತ ನಾವು ಅಸ್ಯೂಮ್ ಮಾಡ್ಕೊಳ್ಳೋಣ. ಓಕೆ, ನಾಟ್ ಜಸ್ಟ್ ಅಸಂಪ್ಷನ್, ಆಕ್ಚುಲಿ ದಟ್ ಈಸ್ ವಾಟ್ ಈಸ್ ಹ್ಯಾಪನಿಂಗ್. ಹಂಗೆ ಆಗ್ತಾ ಇದೆ. ಈಗ ನಾವು ಆ ಸಿಚುವೇಶನ್ ನ ಚೇಂಜ್ ಮಾಡ್ಕೊಂಡ್ವಿ ಅಷ್ಟೇ. ಓಕೆ, ಬಟ್ ಈ ಪ್ರಾಬ್ಲಮ್ಗೆ ನಾವು ಆನ್ಸರ್ ತಂದಾದ್ಮೇಲೆ ಈ 40 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಆಡ್ ಮಾಡಬೇಕು, ಮತ್ತೆ ಈ 1 ಅವರ್ ಅನ್ನು ಟೈಮ್ ಅಲ್ಲಿ ಆಡ್ ಮಾಡಬೇಕು. ಅದನ್ನ ಮರಿಬಾರ್ದು. ಅರ್ಥ ಆಯ್ತಲ್ವಾ ನಿಮಗೆ? ಓಕೆ, ಈಗ ನಮಗೆ ಬೇಕಾಗಿರೋದು ಏನು? ಫಸ್ಟ್ ಟೈಮ್ ಕಂಡು ಹಿಡ್ಕೊಂಡ್ಬಿಡೋಣ. ಸೆಕೆಂಡ್ ಸಿಚುವೇಶನ್ ಇದು. ಓಕೆ, ಅಪೋಸಿಟ್ ಡೈರೆಕ್ಷನ್ ಬರೋ ಸೆಕೆಂಡ್ ಸಿಚುವೇಶನ್ ಅಲ್ಲಿ ನಮಗೆ ಟೈಮ್ ಬೇಕಾಗುತ್ತೆ. ಟೈಮ್ ಫಾರ್ಮುಲಾ ಏನಿದೆ ಅಲ್ಲಿ ಅಂತ ನಿಮ್ಗೆ ನೆನಪಿರ್ಬೋದು. ಟೈಮ್ ಫಾರ್ಮುಲಾ ಏನು ಅಂದ್ರೆ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಎಸ್ ಎ ಪ್ಲಸ್ ಎಸ್ ಬಿ ಅಂತ. ಓಕೆ, ಎಸ್ ಎ ಅಂದ್ರೆ ಫಸ್ಟ್ ಟ್ರೈನ್ ಸ್ಪೀಡ್, ಎಸ್ ಬಿ ಅಂದ್ರೆ ಸೆಕೆಂಡ್ ಟ್ರೈನ್ ಸ್ಪೀಡ್. ಡಿಸ್ಟೆನ್ಸ್ ಎಷ್ಟು ಅಂತ ಅನ್ಕೋಬೇಕು ನಾವು? 520 ಕಿಲೋಮೀಟರ್. ಓಕೆ, ಇದನ್ನ ಕನ್ಫ್ಯೂಸ್ ಮಾಡ್ಕೋಬೇಡಿ. 520 ಕಿಲೋಮೀಟರ್ ಡಿಸ್ಟೆನ್ಸ್. ಎಸ್ ಎ ಪ್ಲಸ್ ಎಸ್ ಬಿ 60 ಪ್ಲಸ್ 40 ಅವೇನು ಚೇಂಜ್ ಆಗಿಲ್ಲ. 60 ಪ್ಲಸ್ 40 ನಮಗೆ 100 ಆಗುತ್ತೆ. ಓಕೆ, ಸೊ 0 0 ಕ್ಯಾನ್ಸಲ್ ಆಯ್ತು. 10 ಒಂದ್ಲೆ 10 5ಲೆ ಕ್ಯಾನ್ಸಲ್ ಮಾಡ್ತೀನಿ ನಾನು. ಓಕೆ, 10 5ಲೆ 5 ಅವರು ಪ್ಲಸ್ 2/10 ಅಂತಾನೆ ಬರ್ಕೋತೀನಿ. ಇದನ್ನ ಹಂಗೆ ಇಡೋಣ, ಅವರ್ಸ್ ಅನ್ಕೊಡೋಣ. ಓಕೆ, 2/10 ಬೇಕು ಅಂತಂದ್ರೆ 2 ಒಂದ್ಲೆ 2 5ಲೆ ಅಂತ ಮಾಡಿ. ಸೊ ಈ ಆನ್ಸರ್ ನಾನು 5 and 1/5 ಅವರ್ಸ್ ಅಂತ ಬರ್ಕೋತೀನಿ. ಓಕೆ, 1/5 ಅವರ್ಸ್ಗೆ 60 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಅದ್ರ ಮಿನಿಟ್ಸ್ ಸಿಗುತ್ತೆ ನಮಗೆ. ಓಕೆ, ಅದನ್ನ ನಂತರ ಮಾಡೋಣ. ಓಕೆ, ಇವಾಗ ನಮಗೆ ಟೈಮ್ ಸಿಕ್ಕಿದೆ 5 and 1/5 ಅವರ್ಸ್. ಈ ಟೈಮ್ ಏನಿದೆ ಅದು ನಮಗೆ 7 ಗಂಟೆಯಿಂದ ಮಂಗಳೂರು ಕಡೆಯಿಂದ ಬರೋ ಟ್ರೈನು 7 ಗಂಟೆಯಿಂದ ಟ್ರಾವೆಲ್ ಮಾಡಿರೋ ಟೈಮ್ ಅದು. ಓಕೆ, ಬಟ್ 7 ಗಂಟೆಗೂ ಮುಂಚೆ ಅದು 6 ಗಂಟೆಗೆ ಹೊರಟಿದೆ ಅಂದ್ರೆ ಅದು ಇನ್ನೊಂದು ಅವರ್ ಟ್ರಾವೆಲ್ ಮಾಡಿದೆ ಅಲ್ವಾ? ಸೊ ಟೋಟಲ್ ಟೈಮ್ ಅಲ್ಲಿ ನಾನು ಇದನ್ನ ನಂತರ ಆಡ್ ಮಾಡೋಣ 1 ಅವರ್ ಅಂತ ಹೇಳಿದ್ದೆ ಅಲ್ವಾ? ಸೊ ಅದನ್ನ ಮರಿಬಾರ್ದು, ನೀವು ಆಡ್ ಮಾಡ್ಬೇಕು. ಸೊ ಈಗ ನಮಗೆ ಟೋಟಲ್ ಟೈಮ್ ಎಷ್ಟಾಗತ್ತೆ ಅದ್ರದ್ದು ಅಂತಂದ್ರೆ 5 and 1/5 ಅವರ್ಸ್ ಜೊತೆಗೆ ಇನ್ನೊಂದು ಅವರ್ನ ಆಡ್ ಮಾಡಿದ್ರೆ ಟೋಟಲ್ ಟೈಮು 6 and 1/5 ಅವರ್ಸ್ ಅಂತ. ಸೊ ಇದನ್ನ ಟೈಮ್ ಅಂತ ಯೂಸ್ ಮಾಡ್ಕೋಬೇಕು. ಟೈಮ್ಗೆ ಇದನ್ನ ಯೂಸ್ ಮಾಡ್ಕೊಂಡು ಇದಕ್ಕೆ ಸ್ಪೀಡ್ ಆಫ್ ಬಿ ಅಥವಾ ಸ್ಪೀಡ್ ಆಫ್ ಎಂ, ಮಂಗಳೂರು ಕಡೆಯಿಂದ ಬರ್ತಾ ಇರೋ ಟ್ರೈನ್, ಅದನ್ನ ಮಲ್ಟಿಪ್ಲೈ ಮಾಡಿದ್ರೆ ಮಂಗಳೂರು ಕಡೆಯಿಂದ ಅದು ಎಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಆಯ್ತು ಅಂತ ಸಿಗುತ್ತೆ ನಮ್ಗೆ. ಅರ್ಥ ಆಯ್ತಲ್ವಾ? ಸೊ ಈ ಟೈಮ್ಗೆ ನಾವು ಮಂಗಳೂರು ಕಡೆಯಿಂದ ಹೊರಟಿರೋ ಟ್ರೈನ್ ನ ಸ್ಪೀಡ್ ನ ಡೈರೆಕ್ಟ್ ಆಗಿ ಮಲ್ಟಿಪ್ಲೈ ಮಾಡಿದ್ರೆ ಡಿಸ್ಟೆನ್ಸ್ ಫ್ರಾಮ್ ಮಂಗಳೂರು ಡಿ.ಎಂ ಅಂತ ಬರ್ಕೋತೀನಿ ನಾನು. ಅದನ್ನ ಟೈಮ್ ಇಂಟು ಸ್ಪೀಡ್ ಆಫ್ ಮಂಗಳೂರು ಟ್ರೈನ್. ಓಕೆ, ಸೊ ಟೈಮ್ ಏನಿದೆ ನಮಗೆ 6 and 1/5 ಅವರ್ಸ್. ಇದನ್ನ ನಾನು 5 6 30 ಪ್ಲಸ್ 1 31 ಡಿವೈಡೆಡ್ ಬೈ 5 ಅವರ್ಸ್ ಅಂತ ಬರ್ಕೋತೀನಿ ನಾನು. ಓಕೆ, ಆ ತರನು ಬರಿಬಹುದು ಅದನ್ನ. ಓಕೆ, 31 ಡಿವೈಡೆಡ್ ಬೈ 5 ಅವರ್ಸ್. ಅಂಡ್ ಸ್ಪೀಡ್ ಏನಿದೆ 40 ಕಿಲೋಮೀಟರ್ ಪರ್ ಅವರ್. ಓಕೆ, ಸ್ಪೀಡ್ ಈಸ್ 40 ಕಿಲೋಮೀಟರ್ ಪರ್ ಅವರ್. ಇಲ್ಲಿ ಅವರ್ ಅಂಡ್ ಅವರ್ ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ 40 ಕಿಲೋಮೀಟರ್ ಇದನ್ನ ನಾನು 5 ಒಂದ್ಲೆ 5 8ಲೆ ಮಾಡಬಹುದು.
31 ಎಂಟ್ಲಿ ಅಂದ್ರೆ 3 ಎಂಟ್ಲಿ 24, 240 ಪ್ಲಸ್ 8 248 ಕಿಲೋಮೀಟರ್ ಅಂತ ಆಗುತ್ತೆ. ಇದೇನಿದು ಡಿಸ್ಟೆನ್ಸ್ ಫ್ರಮ್ ಮಂಗಳೂರು. ಓಕೆ, ಇಲ್ಲಿಂದ 248 ಕಿಲೋಮೀಟರ್ ಟ್ರಾವೆಲ್ ಮಾಡಿ ಆದ್ಮೇಲೆ ಈ ಟ್ರೈನು ಮೀಟ್ ಆಗುತ್ತೆ. ಓಕೆ, ಇದರಲ್ಲಿ ನೀವು ಒಂದು ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಬೇಕು. ಈ 40 ಕಿಲೋಮೀಟರ್ ಇನಿಷಿಯಲಿ ಏನ್ ಟ್ರಾವೆಲ್ ಆಗಿದೆ ಅದು ಕೂಡ 248 ಕಿಲೋಮೀಟರ್ ಅಲ್ಲಿ ಇನ್ಕ್ಲೂಡ್ ಆಗಿದೆ. ಮತ್ತೆ 40 ಕಿಲೋಮೀಟರ್ ನ ಆಡ್ ಮಾಡಬೇಡಿ. ಅದಕ್ಕೆ ಅದು ಯಾಕೆ ಆಡ್ ಮಾಡಬಾರ್ದು ಅಂದ್ರೆ ನಾವು ಆಲ್ರೆಡಿ ಈ ಟೈಮ್ ನ ಆಡ್ ಮಾಡ್ಕೊಂಡಿದೀವಿ. ಓಕೆ, ಸೊ ಈ ಟೈಮ್ 1 ಅವರ್ ಇಲ್ಲಿ ಆಡ್ ಮಾಡಿರೋದ್ರಿಂದ ಇಲ್ಲಿಂದ ಸ್ಟಾರ್ಟ್ ಆದ್ಮೇಲೆ ಅದು ಎಷ್ಟು ಟೈಮ್ ತಗೊಂಡಿದೆ, ಅಷ್ಟು ಟೈಮ್ ಅಲ್ಲಿ ಅದು ಎಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಮಾಡಿದೆ ಅನ್ನೋದೇ ಇದು. ಓಕೆನಾ? ಸೊ ಹಂಗಾಗಿ ಇದನ್ನ ಆಡ್ ಮಾಡೋ ಅವಶ್ಯಕತೆ ಇಲ್ಲ. ಮೊದಲು ಡಿಸ್ಟೆನ್ಸ್ ಫೈಂಡ್ ಔಟ್ ಮಾಡಿದ್ರೆ ಇದನ್ನ ಆಡ್ ಮಾಡಿ, ಅವಾಗ ಟೈಮ್ ನ ಆಡ್ ಮಾಡೋ ಅವಶ್ಯಕತೆ ಇಲ್ಲ. ಮೊದಲು ಟೈಮ್ ನ ಫೈಂಡ್ ಔಟ್ ಮಾಡಿದ್ರೆ ನಂತರ ಡಿಸ್ಟೆನ್ಸ್ ಆಡ್ ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಟೈಮ್ ನ ಆಲ್ರೆಡಿ ಎಕ್ಸ್ಟ್ರಾ ಅವರ್ಸ್ ನ ಇಲ್ಲಿ ಆಡ್ ಮಾಡಿರ್ತೀರಾ. ಓಕೆ, ಅರ್ಥ ಆಯ್ತಲ್ವಾ ನಿಮ್ಗೆ? ಸೊ 248 ಕಿಲೋಮೀಟರ್ ಅನ್ನೋ ಆನ್ಸರ್ ಎಲ್ಲಿದೆ, ಈ 248 ಕಿಲೋಮೀಟರ್. ಬಟ್ ಇದ್ರ ಜೊತೆಗೆ ಇಲ್ಲಿ ಇನ್ನೊಂದಿದೆ ನೋಡಿ, 12 ಅದು ಎಷ್ಟು ಗಂಟೆಗೆ ಮೀಟ್ ಆಯ್ತು ಅನ್ನೋದಕ್ಕೆ ದಿಸ್ ಇಸ್ ದ ಆನ್ಸರ್ 248 ಅಂತ. ಬಟ್ 248 ಅನ್ನೋದೇ ಇನ್ನೊಂದು ಆನ್ಸರ್ ಇದ್ದು ಟೈಮ್ ನ ಬೇರೆ ಬೇರೆ ಕೊಟ್ಟಿದ್ರು ಅಂತಂದ್ರೆ ಅವಾಗ ನೀವು ಟೈಮ್ ಕೂಡ ಫೈಂಡ್ ಔಟ್ ಮಾಡ್ಬೇಕಾಗುತ್ತೆ. ಇಲ್ಲಿ ನೋಡಿ 6 and 1/5 ಅವರ್ಸ್ ನ ನಾವು ಟೈಮ್ ಕನ್ವರ್ಟ್ ಮಾಡಿ ಅದನ್ನ ನಾವು 6 ಗಂಟೆಗೆ ಆಡ್ ಮಾಡಿದ್ರೆ ಈ ಟೈಮ್ ಸಿಗುತ್ತೆ ನಮ್ಗೆ. ಓಕೆ, ಅದು ಎಷ್ಟು ಗಂಟೆಗೆ ಮೀಟ್ ಆಯ್ತು ಅಂತಂದ್ರೆ 6 ಗಂಟೆಗೆ ಹೊರಟಿರೋ ಟ್ರೈನು 6 and 1/5 ಅವರ್ಸ್ ಟ್ರಾವೆಲ್ ಮಾಡಿದೆ ಅಂತಂದ್ರೆ 6 ಗಂಟೆಗೆ ಇದನ್ನ ಆಡ್ ಮಾಡಿ ಅವಾಗ 12 ಗಂಟೆ 12 ನಿಮಿಷ ಅಂತ ಸಿಗುತ್ತೆ. ಓಕೆ, ಸೊ 6 ಗಂಟೆಗೆ ಸ್ಟಾರ್ಟ್ ಮಾಡಿದೆ ಮಂಗಳೂರು ಕಡೆಯಿಂದ ಹೊರಟಿರೋ ಟ್ರೈನು, 6 ಗಂಟೆಗೆ ಸ್ಟಾರ್ಟ್ ಟೈಮು. ಕರೆಕ್ಟಾ? ಇದು ಸ್ಟಾರ್ಟಿಂಗ್ ಟೈಮ್ ಅನ್ಕೊಳ್ಳೋಣ. ಓಕೆ, ಆ ನಂತರ 6 ಗಂಟೆ 12 ನಿಮಿಷ ಅದು ಟ್ರಾವೆಲ್ ಮಾಡಿದೆ ಅಂದ್ರೆ ಟೋಟಲಿ 12 ಗಂಟೆ 12 ನಿಮಿಷಕ್ಕೆ ಅದು ರೀಚ್ ಆಗುತ್ತೆ. ದಿಸ್ ಇಸ್ ದ ಆನ್ಸರ್. 6 ಗಂಟೆ 1/5 ಅವರ್ಸ್ ನ 12 ನಿಮಿಷ ಯಾವ ತರ ಆಯ್ತು ಅಂತ ಗೊತ್ತಾಯ್ತಲ್ವಾ ನಿಮ್ಗೆ? ಸೊ 6 ಅವರ್ಸ್ ಅಂಡ್ 1/5 ಅವರ್ಸ್ ನ ನಾನು ಮಿನಿಟ್ ಕನ್ವರ್ಟ್ ಮಾಡಬೇಕು ಅಂತಂದ್ರೆ 60 ಇಂದ ಮಲ್ಟಿಪ್ಲೈ ಮಾಡ್ಬೇಕಲ್ವಾ? 5 ಒಂದ್ಲೆ 5 12ಲೆ. ಸೊ ದೀಸ್ ಆರ್ ಮಿನಿಟ್ಸ್ ಆಕ್ಚುಲಿ. ಓಕೆ, 12 ಮಿನಿಟ್ಸ್ ಅನ್ನೋದು ಈ ತರ ಬಂದಿರೋದು. ಅರ್ಥ ಆಯ್ತಲ್ವಾ ನಿಮ್ಗೆ? ಈ ಕನ್ವರ್ಷನ್ ಎಲ್ಲ ನಾನು ನಿಮ್ಗೆ ಟೈಮ್ ಅಂಡ್ ಡಿಸ್ಟೆನ್ಸ್ ಅಲ್ಲೇ ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ. ಅದಕ್ಕೆ ಸೊ ಡೈರೆಕ್ಟ್ಲಿ ದಿಸ್ ಇಸ್ ದ ಟೈಮ್ ವೆನ್ ಮಂಗಳೂರು ಟ್ರೈನ್ ಮೀಟ್ಸ್ ದ ಬೆಂಗಳೂರು ಟ್ರೈನ್ at 12 PM and 248 kilometer distance. ಅರ್ಥ ಆಯ್ತಲ್ವಾ ನಿಮ್ಗೆ? ಓಕೆ, ನೌ ಲೆಟ್ ಅಸ್ ಸಿ ಒನ್ ಮೋರ್ ಸಚ್ ಪ್ರಾಬ್ಲಮ್. ಒಂದು ರೈಲು ಬೆಳಿಗ್ಗೆ 5 ಗಂಟೆಗೆ ನಿಲ್ದಾಣದಿಂದ ಗಂಟೆಗೆ 60 ಕಿಲೋಮೀಟರ್ ವೇಗದಲ್ಲಿ ಹೊರಡುತ್ತದೆ. ಮತ್ತೊಂದು ರೈಲು ಅದೇ ನಿಲ್ದಾಣದಿಂದ ಬೆಳಿಗ್ಗೆ 6:30 ಗಂಟೆಗೆ ಗಂಟೆಗೆ 75 ಕಿಲೋಮೀಟರ್ ವೇಗದಲ್ಲಿ ಹೊರಟು ಮೊದಲ ರೈಲು ಚಲಿಸುತ್ತಿರುವ ಅದೇ ದಿಕ್ಕಿನಲ್ಲಿ ಪ್ರಯಾಣಿಸುತ್ತದೆ. ಓಕೆ, ಇಲ್ಲಿ ಒಂದೇ ಡೈರೆಕ್ಷನ್ ಪ್ರಾಬ್ಲಮ್, ವೆರಿ ಫಸ್ಟ್ ಕೇಸ್ ಬಂದಿದೆ ನಮ್ಗೆ ಇಲ್ಲಿ. ಓಕೆ, ಹಾಗಾದ್ರೆ ಎರಡನೇ ರೈಲು ಮೊದಲ ರೈಲನ್ನು ಯಾವ ಸಮಯಕ್ಕೆ ಮತ್ತು ನಿಲ್ದಾಣದಿಂದ ಎಷ್ಟು ದೂರದಲ್ಲಿ ತಲುಪುತ್ತದೆ? ಇಲ್ಲಿಯೂ ಕೂಡ ನಮಗೆ ಟೈಮ್ ಅಂಡ್ ಡಿಸ್ಟೆನ್ಸ್ ಎರಡನ್ನೂ ಫೈಂಡ್ ಔಟ್ ಮಾಡಬೇಕು. ಬಟ್ ಸಿಚುವೇಶನ್ ಏನಿದೆ ಅಂದ್ರೆ ಒಂದೇ ಡೈರೆಕ್ಷನ್ ಅಲ್ಲಿ ಒಂದು ಟ್ರೈನ್ ಹೋಗ್ತಾ ಇದೆ, ಮತ್ತೆ ಟೈಮ್ ನ ನೀವು ಅಬ್ಸರ್ವ್ ಮಾಡಬೇಕು. ಒಂದು 5 ಗಂಟೆಗೆ ಹೊರಟಿದೆ, ಇನ್ನೊಂದು 6:30ಕ್ಕೆ ಹೊರಟಿದೆ. ಸೊ ಸಿಚುವೇಶನ್ ನ ಮತ್ತೆ ಪಿಕ್ಚರ್ ಅಲ್ಲಿ ರಿಪ್ರೆಸೆಂಟೇಷನ್ ಮಾಡ್ಕೊಳ್ಳೋಣ ನಾವು. ಒಂದ್ ಟ್ರೈನು ಸ್ಟೇಷನ್ ಎ ಇಂದ ಹೊರಟಿದೆ ಅಂತ ಅಂದ್ಕೊಳ್ಳೋಣ. ಓಕೆ, ಸ್ಟೇಷನ್ ಎ ಇಂದ 5 ಗಂಟೆಗೆ ಹೊರಟಿದೆ ಅಂಡ್ ಅದ್ರ ಸ್ಪೀಡ್ ಎಷ್ಟಿದೆ? 60 ಕಿಲೋಮೀಟರ್ ಇದೆ. ಸ್ಪೀಡು 60 ಕಿಲೋಮೀಟರ್ ಪ್ರತಿ ಗಂಟೆ ಇದೆ. ಓಕೆ, ಅದು ಎ ಇಂದ ಒಂದ್ ಯಾವ್ದೋ ಡೈರೆಕ್ಷನ್ ಗೆ ಹೋಗ್ತಾ ಇದೆ. ಆ ಪಾಯಿಂಟ್ ನ ನಾವು ಏನ್ ಬರ್ಕೊಳ್ಳೋದು ಬೇಕಿಲ್ಲ ಇಲ್ಲಿ. ಓಕೆ, ಸೊ 60 ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ ಇನ್ನೊಂದು ಟ್ರೈನು, ಮತ್ತೊಂದು ಟ್ರೈನು ಅದೇ ನಿಲ್ದಾಣದಿಂದ 6:30ಕ್ಕೆ ಹೊರಡುತ್ತೆ. ಓಕೆ, ಸೊ ಇಲ್ಲಿ ಕೇರ್ಫುಲ್ ಆಗಿ ನೋಡಿ ನೀವು, ಇದೇ ನಿಲ್ದಾಣದಿಂದ ಇನ್ನೊಂದು ಟ್ರೈನು 6:30ಕ್ಕೆ ಹೊರಡ್ತಾ ಇದೆ. ಓಕೆ, ಅದ್ರ ಸ್ಪೀಡ್ ಎಷ್ಟಿದೆ? 75 ಕಿಲೋಮೀಟರ್ ಇದೆ. 75 ಕಿಲೋಮೀಟರ್ ಪರ್ ಅವರ್ ಇನ್ನೊಂದು ಟ್ರೈನು. ಓಕೆ, ಸೊ ಇವಾಗ ಕ್ವಶನ್ ಏನು ಅಂದ್ರೆ, ಈ 60 ಕಿಲೋಮೀಟರ್ ಪ್ರತಿ ಗಂಟೆ ಟ್ರೈನು 5 ಗಂಟೆಗೆ ಹೊರಟ್ರೆ 6:30ಕ್ಕೆ ಹೊರಟಿರೋ ಟ್ರೈನು ಅದು ಎಷ್ಟು ದೂರದಲ್ಲಿ ಇದನ್ನ ಕ್ಯಾಚ್ ಮಾಡುತ್ತೆ ಅಥವಾ ಇದನ್ನ ಕ್ರಾಸ್ ಮಾಡುತ್ತೆ, ಅದು ಎಷ್ಟು ದೂರದಲ್ಲಿ ಮಾಡುತ್ತೆ, ಅದು ಎಷ್ಟು ಟೈಮ್ಗೆ ಮಾಡುತ್ತೆ? ಇವಾಗ ನಾವು ಏನ್ ಮಾಡ್ಬೇಕು ಅಂದ್ರೆ, ಈ ಎರಡು ಟ್ರೈನ್ಗಳು ಒಂದೇ ಟೈಮ್ ಇಂದ ಸ್ಟಾರ್ಟ್ ಆಗ್ತಾ ಇದಾವೆ, ಒಂದೇ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದಾವೆ ಅನ್ನೋ ತರ ಸಿಚುವೇಶನ್ ನ ಚೇಂಜ್ ಮಾಡ್ಬೇಕು. ಅವಾಗ ನಮಗ್ ಬೇಕಾಗಿರೋ ಫಾರ್ಮುಲಾನ ಅಪ್ಲೈ ಮಾಡ್ಕೋಬಹುದು ನಾವು.
ಕರೆಕ್ಟಾ? ಸೊ ಲಿಸನ್ ಟು ಮಿ ಕೇರ್ಫುಲಿ. 5 ಗಂಟೆಗೆ ಒಂದು ಟ್ರೈನ್ ಏನು ಹೊರಟಿದೆ ಅದು 60 ಕಿಲೋಮೀಟರ್ ಪ್ರತಿ ಗಂಟೆನಲ್ಲಿ 6:30 ತನಕ ಎಷ್ಟು ಕಿಲೋಮೀಟರ್ ಹೋಗಿರುತ್ತೆ ನೋಡಿ. 5 ಗಂಟೆಗೂ ಮತ್ತು 6:30ಗೂ 1.5 ಗಂಟೆ ವ್ಯತ್ಯಾಸ ಇದೆ. ಇದು ಗಂಟೆಗೆ 60 ಕಿಲೋಮೀಟರ್ ಓಡುತ್ತೆ ಅಂದ್ರೆ ಅರ್ಧ ಗಂಟೆಗೆ 30 ಕಿಲೋಮೀಟರ್ ಓಡಿರುತ್ತೆ. 1 ಗಂಟೆ 30 ನಿಮಿಷದಲ್ಲಿ 90 ಕಿಲೋಮೀಟರ್ ಓಡಿರುತ್ತೆ. ಕರೆಕ್ಟಾ? ಸೊ ಅದನ್ನೇ ನಾವು ಇನಿಷಿಯಲ್ ಡಿಸ್ಟೆನ್ಸ್ ಅಂತ ಅಂದ್ಕೋಬಹುದು. ಓಕೆ, ಸೊ ಈಗ ಒಂದು ಪಾಯಿಂಟ್ ಇದು 90 ಕಿಲೋಮೀಟರ್ ಇದೆ ಅಂತ ತಿಳ್ಕೊಳ್ಳೋಣ. 90 ಕಿಲೋಮೀಟರ್ ಇಲ್ಲಿಗೆ ಹೋಗೋ ಅಷ್ಟರಲ್ಲಿ 6:30 ಆಗಿರುತ್ತೆ. ಕರೆಕ್ಟಾ? ಯಾವ ಟ್ರೈನು? 5 ಗಂಟೆಗೆ ಹೊರಟಿರೋ ಟ್ರೈನು 6:30ಕ್ಕೆ 90 ಕಿಲೋಮೀಟರ್ ಟ್ರಾವೆಲ್ ಮಾಡಿರುತ್ತೆ. ಕರೆಕ್ಟ್ ತಾನೆ? 60 ಕಿಲೋಮೀಟರ್ ಪ್ರತಿ ಗಂಟೆಯಿಂದ. ಸೊ ನಾನು ಇದನ್ನ ಇಲ್ಲಿರೋ ಟ್ರೈನ್ ನಾನು ಇಲ್ಲಿ ಬರ್ಕೊಂಡ್ಬಿಡ್ತೀನಿ. ಇವಾಗ ನೋಡಿ ಸಿಚುವೇಶನ್ ಕರೆಕ್ಟ್ ಆಯ್ತಾ? ಇದು 6:30, ಇದು 6:30. ಓಕೆ, ಈಗ ಇದು ಆಲ್ರೆಡಿ ಇದ್ರದ್ದು ಸ್ಪೀಡ್ ಎಷ್ಟಿದೆ? ಫಸ್ಟ್ ಎಷ್ಟು ಕೊಟ್ಟಿದ್ದಾರೆ ಅವರು? 60 ಕಿಲೋಮೀಟರ್ ಪ್ರತಿ ಗಂಟೆನೇ ಇದೆ. ಓಕೆ, 60 ಕಿಲೋಮೀಟರ್ ಪರ್ ಅವರ್ ಟ್ರೈನು 6:30ಕ್ಕೆ 90 ಕಿಲೋಮೀಟರ್ ಮುಂದೆ ಇದೆ ಅದು. ಓಕೆ, ಸೊ ಇನಿಷಿಯಲ್ ಡಿಸ್ಟೆನ್ಸ್ ನಮಗೆ ಎಷ್ಟಿದೆ? 90 ಕಿಲೋಮೀಟರ್ ಇದೆ. ಸೊ ನಾವು ಫಸ್ಟ್ ಕೇಸು ಒಂದೇ ದಿಕ್ಕಿನಲ್ಲಿ ಇರೋ ರೂಲ್ ಏನಿದೆ ಅದನ್ನ ಅಪ್ಲೈ ಮಾಡಬಹುದು. ಇಷ್ಟು ಡಿಸ್ಟೆನ್ಸ್, ಇದು ರಿಲೇಟಿವ್ ಸ್ಪೀಡ್, ಒಂದೇ ಟೈಮ್ ಅಲ್ಲಿ ಸಿಚುವೇಶನ್ ನ ಕ್ರಿಯೇಟ್ ಮಾಡಿದ್ವಿ ನಾವೀಗ. ಅರ್ಥ ಆಯ್ತಲ್ವಾ ನಿಮ್ಗೆ? ಇವಾಗ ನಾನು ಡೈರೆಕ್ಟ್ ಆಗಿ ಟೈಮ್ ಫಾರ್ಮುಲಾ ಯೂಸ್ ಮಾಡ್ಬಿಡ್ತೀನಿ. ಓಕೆ, ಸೊ ಟೈಮ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್. ಡಿಸ್ಟೆನ್ಸ್ ಏನು ಅಂತ ಹೇಳಿದರೆ ಇಲ್ಲೂ 90 ಕಿಲೋಮೀಟರ್. ಓಕೆ, ಇದು ನಾವು ಫೈಂಡ್ ಔಟ್ ಮಾಡ್ಕೊಂಡಿರೋದು 90 ಕಿಲೋಮೀಟರ್ ಡಿಫರೆನ್ಸ್ ಇದೆ ಅಂತ ಸಿಚುವೇಶನ್ ನ ಎಕ್ಸ್ಚೇಂಜ್ ಮಾಡ್ಕೊಂಡಿವಿ ನಾವು, ಸಿಚುವೇಶನ್ ನ ಕ್ರಿಯೇಟ್ ಮಾಡ್ಕೊಂಡಿದ್ವಿ ಆ ತರ. ಓಕೆ, ಸೊ 90 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ ಮತ್ತೆ ರಿಲೇಟಿವ್ ಸ್ಪೀಡ್. ಓಕೆ, ಇವೆರಡು ಒಂದೇ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇರೋದ್ರಿಂದ 75 ಮೈನಸ್ 60 ಮಾಡಬೇಕು. ಅದೆಷ್ಟಾಗುತ್ತೆ? 15 ಕಿಲೋಮೀಟರ್ ಪರ್ ಅವರ್ ಆಗುತ್ತೆ. 15 ಕಿಲೋಮೀಟರ್ ಪರ್ ಅವರ್. ಇದು 15 ಒಂದ್ಲೆ, ಇದು ಕಿಲೋಮೀಟರ್ ಕ್ಯಾನ್ಸಲ್ ಮಾಡಿ, 15 ಒಂದ್ಲೆ 15 ಆರ್ಲೆ 90. ಓಕೆ, ಸೊ ಇದು 6 ಅವರ್ಸ್ ಆಯ್ತು. ಈ 6 ಅವರ್ಸ್ ಏನಿದೆ ಅದು 6:30ಗೆ ಹೊರಟಿರೋ ಟ್ರೈನು 5 ಗಂಟೆಗೆ ಹೊರಟಿರೋ ಟ್ರೈನ್ ನ 6 ಗಂಟೆ ನಂತರ ಕ್ಯಾಚ್ ಮಾಡುತ್ತೆ, ಅಥವಾ 6 ಗಂಟೆಗೆ ಹೋಗಿ ಅದು ಸೇಮ್ ಡಿಸ್ಟೆನ್ಸ್ ಅಲ್ಲಿ ಹೋಗುತ್ತೆ ಅಂತ ಅರ್ಥ. ಅರ್ಥ ಆಯ್ತಲ್ವಾ ನಿಮಗೆ? ಸೊ ಈಗ ನಾನು 6:30ಗೆ 6 ಗಂಟೆನ ಆಡ್ ಮಾಡಿದ್ರೆ ಅದು ಎಷ್ಟು ಗಂಟೆಗೆ ಅದನ್ನ ತಲುಪ್ತು ಅನ್ನೋದು ಗೊತ್ತಾಗುತ್ತೆ. ಕರೆಕ್ಟಾ? ಅದು ನಮಗೆ ಟೈಮ್ ನ ನಂತರ ಫೈಂಡ್ ಔಟ್ ಮಾಡೋಣ. ಬಟ್ ನಂತರ ನಾವು ಮೊದಲು ಏನ್ ಫೈಂಡ್ ಔಟ್ ಮಾಡ್ಬೇಕು, ಅದು ಎಷ್ಟು ಡಿಸ್ಟೆನ್ಸ್ ಅಲ್ಲಿ, ಎಷ್ಟು ದೂರದಲ್ಲಿ ಅನ್ನೋದನ್ನು ಕೂಡ ಕೇಳ್ತಿದ್ದಾರೆ ಅವರು. ನಿಲ್ದಾಣದಿಂದ ಎಷ್ಟು ದೂರದಲ್ಲಿ. ದೂರ ಯಾವ ತರ ಕಂಡುಹಿಡ್ಕೋಬೇಕು? ಟೈಮ್ ಇಂಟು ಸ್ಪೀಡ್. ಸ್ಪೀಡ್ ಏನಿದೆ? 75 ಕಿಲೋಮೀಟರ್ ಇದೆ. ದೂರ ಟೈಮು 6 ಅವರ್ಸ್ ಇದೆ. ಓಕೆ, 1 ಗಂಟೆಯಲ್ಲಿ 75 ಕಿಲೋಮೀಟರ್ ಓಡಿದ್ರೆ 6 ಗಂಟೆಯಲ್ಲಿ ಎಷ್ಟು ಓಡುತ್ತೆ ಅನ್ನೋದೇ ನಮಗೆ ಡಿಸ್ಟೆನ್ಸ್ ಫ್ರಾಮ್ ಸ್ಟೇಷನ್. ಓಕೆ, ಸ್ಟೇಷನ್ ಇಂದ ಡಿಸ್ಟೆನ್ಸ್ ಎಷ್ಟಾಗುತ್ತೆ ನಮಗೆ? ಟೈಮು 6 ಅವರ್ಸ್ ಇದೆ. ಓಕೆ, ಅಂಡ್ ಸ್ಪೀಡು 75 ಕಿಲೋಮೀಟರ್ ಇದೆ. ಓಕೆ, 75 ಕಿಲೋಮೀಟರ್ ಪರ್ ಅವರ್. ಓಕೆ, ಸೊ ಅವರ್ ಕ್ಯಾನ್ಸಲ್ ಆಗುತ್ತೆ. 75 ಇಂಟು 6, 75 4ಲೆ 300, 75 6ಲೆ 450 ಕಿಲೋಮೀಟರ್. 450 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ 6 ಗಂಟೆ ಟ್ರಾವೆಲ್ ಮಾಡಿದ್ರೆ ಈ ಟ್ರೈನು ಕ್ಯಾಚ್ ಮಾಡುತ್ತೆ. ಅರ್ಥ ಆಯ್ತಾ? 450 ಕಿಲೋಮೀಟರ್ ಆಪ್ಷನ್ ಇಲ್ಲಿದೆ, ಆಪ್ಷನ್ ಬಿ. ಆದ್ರೆ ಇಲ್ಲಿ ಟೈಮ್ ನಾವು ಇನ್ನೂ ಕಂಡುಹಿಡಿಬೇಕು. ನಾನು ಮೊದಲೇ ಹೇಳಿದ್ದೆ ನಿಮಗೆ, ಟೈಮು 12:30ಕ್ಕೆ ಅಂತ ಹೇಳ್ತಿದ್ರೆ 12:30 ಅದು ಹೆಂಗಾಗತ್ತೆ ಅಂದ್ರೆ ನೋಡಿ, 6:30ಗೆ ಹೊರಟಿರೋ ಟ್ರೈನು 6 ಗಂಟೆ ಟ್ರಾವೆಲ್ ಮಾಡಿದ್ರೆ 6:30ಗೆ ಇದ್ರ ಸ್ಟಾರ್ಟಿಂಗ್ ಟೈಮ್ ಇದು. ಕರೆಕ್ಟಾ? 6:30ಗೆ ಸ್ಟಾರ್ಟ್ ಮಾಡಿದೆ, 6 ಗಂಟೆ ಟ್ರಾವೆಲ್ ಮಾಡಿದೆ. ಇದು ಟ್ರಾವೆಲ್ ಟೈಮು. ಎರಡನ್ನು ಆಡ್ ಮಾಡಿದ್ರೆ 12:30 ಆಗುತ್ತೆ. ಓಕೆ, ಸೊ ದಟ್ ಈಸ್ ವಾಟ್ ಮಧ್ಯಾಹ್ನ 12:30 ಇದೆ ಅದರ ಆನ್ಸರ್. ಅರ್ಥ ಆಯ್ತಾ ನಿಮ್ಗೆಲ್ಲ? ಓಕೆ, ಸೊ ಇವು ನಾವು ಕಾಂಪ್ಲೆಕ್ಸ್ ಟೈಪ್ ಆಫ್ ಪ್ರಾಬ್ಲಮ್ಸ್ ಇನ್ ಟ್ರೈನ್ ಅಂಡ್ ಸ್ಪೀಡ್. ಓಕೆ, ಸೊ ಇಲ್ಲಿಗೆ ನಾವು ಈ ಸೆಷನ್ ನ ಮುಗಿಸೋಣ. ಅಂಡ್ ಟ್ರೈನ್ ಅಂಡ್ ಸ್ಪೀಡ್ ಗೆ ಸಂಬಂಧಪಟ್ಟಂತೆ ಕಾನ್ಸೆಪ್ಟ್ ಕೂಡ ಆಲ್ಮೋಸ್ಟ್ ಎಲ್ಲಾ ಟೈಪ್ ಆಫ್ ಪ್ರಾಬ್ಲಮ್ಸ್ ನಾವು 2 ಸೆಷನ್ ಅಲ್ಲೂ ಕವರ್ ಮಾಡಿದ್ವಿ. ಮೊದಲನೇ ಸೆಷನ್ ನೀವು ನೋಡಿರ್ಲಿಲ್ಲ ಅಂತಂದ್ರೆ ಅದನ್ನು ನೋಡಿ. ಇವೆಲ್ಲ ಪ್ರಾಬ್ಲಮ್ಸ್ ಕೂಡ ನಿಮಗೆ ಎಕ್ಸಾಮ್ ಅಲ್ಲಿ ತುಂಬಾ ಹೆಲ್ಪ್ ಆಗ್ತವೆ. ಬಟ್ ಮೈ ಸಜೆಷನ್ ಈಸ್, ನೀವು ಟ್ರೆಡಿಷನಲ್ ಮೆಥಡ್ ಮತ್ತೆ ಫಾರ್ಮುಲಾ ಮೆಥಡ್ ಎರಡನ್ನು ಪ್ರಾಕ್ಟೀಸ್ ಮಾಡಿ, ಮೋರ್ ಅಂಡ್ ಮೋರ್ ಪ್ರಾಬ್ಲಮ್ಸ್ ನ ಪ್ರಾಕ್ಟೀಸ್ ಮಾಡಿ. ಅವಾಗ ಎಕ್ಸಾಮ್ ಅಲ್ಲಿ ನೀವು ಈಸಿಲಿ ಡಿಫಿಕಲ್ಟ್ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡಬಹುದು. ಓಕೆ, ಸೊ ನೆಕ್ಸ್ಟ್ ಸೆಷನ್ ಅಲ್ಲಿ ಇನ್ನೊಂದು ಹೊಸ ಕಾನ್ಸೆಪ್ಟ್ ರಿಲೇಟೆಡ್ ಟು ಅಗೈನ್ ಸ್ಪೀಡ್ ಅಂಡ್ ಡಿಸ್ಟೆನ್ಸ್. ಓಕೆ, ಅಂಡ್ ಟೈಮ್ ಆಲ್ಸೋ. ಓಕೆ, ಅದು ಇನ್ನೊಂದು ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಅದೇನು ಅಂದ್ರೆ ಬೋಟ್ಸ್ ಅಂಡ್ ಸ್ಟ್ರೀಮ್ಸ್, ದೋಣಿಗಳು ಮತ್ತು ನದಿಯ ಹರಿವು.
ಅಥವಾ ಅಲೆಗಳು ಅಂತ ಅನ್ಕೋಬಹುದು. ಓಕೆ, ಅದನ್ನ ಬೇರೆ ಬೇರೆ ತರ ಕರೀತಾರೆ. ಅಂಡ್ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನೀವು ಡೀಪ್ ಲೆವೆಲ್ ಕ್ವೆಶನ್ಸ್ ನ ಸಾಲ್ವ್ ಮಾಡಬೇಕು ಅಂದ್ರೆ ಬೋಟ್ಸ್ ಅಂಡ್ ಸ್ಟ್ರೀಮ್ಸ್ ಅಲ್ಲಿ ಗೊತ್ತಿರಬೇಕು. ಅಲ್ಲಿ ಎರಡು ಡಿಫ್ರೆಂಟ್ ಸ್ಪೀಡ್ಗಳು ನಿಮಗೆ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಬರ್ತವೆ. ಓಕೆ, ವೆರಿ ಇಂಟ್ರೆಸ್ಟಿಂಗ್ ಅಂಡ್ ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಲ್ಸೋ. ಸೊ ಲೆಟ್ ಅಸ್ ಮೀಟ್ ಇನ್ ದ next session with boats and streams. Okay, thank you for your time.